ಬಾಗಲಕೋಟೆ ಉಪಚುನಾವಣೆಗೆ ಟ್ವಿಸ್ಟ್ ಕೊಟ್ಟ ಇದೀಗ ರೈತ ಸಂಘ ಅಭ್ಯರ್ಥಿ ಘೋಷಣೆ ನಮಗೆ ಕಾಂಗ್ರೆಸ್ ಬೇಡ ಬಿಜೆಪಿನೂ ಬೇಡ ಅಂತಾರೆ ರೈತ ಸಂಘದವರು. ಬಾಗಲಕೋಟೆ ಉಪಚುನಾವಣೆಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟ ರೈತ ಸಂಘ. ನಮಗೆ ಕಾಂಗ್ರೆಸ್ ಬೇಡ ಬಿಜೆಪಿನೂ ಬೇಡ, ಯಾರಿಂದನೂ ರೈತರು ಉದ್ಧಾರ ಆಗಲ್ಲ, ರೈತ ನಾಯಕನನ್ನ ಕಣಕ್ಕೆ ಇಳಿಸ್ತೀವಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡಲು ಸಜ್ಜಾದ ರೈತ ಸಂಘಟನೆ. ರೈತ ಸಮಸ್ಯೆಗಳಿಗೆ ಎರಡೂ ಪಕ್ಷದ ಸರ್ಕಾರಗಳು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಹೆಂಡ ಹಣ ಹಂಚದೆ ರೊಟ್ಟಿ ಅನ್ನ ನೀಡಿ ವೋಟ್ ಕೊಡಿ ಅಂತ ಕೇಳ್ತೀವಿ. ರೈತ ಸಂಘಟನೆ ಅಭ್ಯರ್ಥಿಯಾಗಿ ಆನಂದ್ ಜಕಾತಿ ಹೆಸರು ಘೋಷಣೆ. ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಕರಿಗಾರ್ ಘೋಷಣೆ. ಮಾರ್ಚ್ 23ರಂದು ಉತ್ತರ ಕರ್ನಾಟಕ ರೈತ ಸಂಘದ ಅಭ್ಯರ್ಥಿ ನಾಮಿನೇಷನ್. ಉತ್ತರ ಕರ್ನಾಟಕ ರೈತ ಸಂಘದ ಅಭ್ಯರ್ಥಿ ಆನಂದ್ ಜಕಾತಿಗೆ ಗೆಲುವಿನ ವಿಶ್ವಾಸ ಹೆಚ್ಚಾಗಿದೆ. ಅಶ್ವವೇಗ ನ್ಯೂಸ್ ಜೊತೆ ಅಭಿಪ್ರಾಯ ಹಂಚಿಕೊಂಡ ರೈತ ಸಂಘಟನೆ. ನೋಡಿ, ಇದೀಗ ರೈತರು ಹೇಳ್ತಾ ಇರುವಂತದ್ದು, ಯಾವ ಬಿಜೆಪಿ ಪಕ್ಷ ಬಂದ್ರು ಅಷ್ಟೇ, ಕಾಂಗ್ರೆಸ್ ಪಕ್ಷ ಬಂದ್ರು ಅಷ್ಟೇ, ಯಾವುದೇ ಪಕ್ಷ ಬಂದ್ರು ರೈತರು ಉದ್ಧಾರ ಅಂತರೂ ಯಾರ ಕಡೆಯಿಂದನೂ ಕೂಡ ಆಗ್ತಾ ಇಲ್ಲ. ಇಷ್ಟು ದಿನ ನಾವು ಅವಕಾಶಗಳನ್ನ ಕೊಟ್ಟು ನೋಡಿದ್ವಿ, ಎರಡೂ ಪಕ್ಷಕ್ಕೂ ಅವಕಾಶಗಳನ್ನ ಕೊಟ್ವಿ, ರೈತರಿಗೆ ಏನಾದ್ರೂ ಉದ್ಧಾರ ಆಗುವಂತ ಕೆಲಸ ಮಾಡ್ತಾರ ಅಂತ ನೋಡಿದ್ವಿ. ಬಟ್ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಬಿಜೆಪಿನೂ ಬೇಡ, ಕಾಂಗ್ರೆಸ್ ಬೇಡ, ಸ್ವತಂತ್ರವಾಗಿ ನಾವು ರೈತರನ್ನ ಅಲ್ಲಿ ಪಕ್ಷಕ್ಕೆ, ಅಲ್ಲಿ ಆಡಳಿತಕ್ಕೆ, ಚುನಾವಣೆಗೆ ಅಲ್ಲಿ ಮುನ್ನುಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಇದೀಗ ರೈತ ಸಂಘದಿಂದ ಕೇಳಿ ಬರ್ತಾ ಇರುವಂತದ್ದು. ಮಾರ್ಚ್ 23ರಂದು ಉತ್ತರ ಕರ್ನಾಟಕ ರೈತ ಸಂಘದ ಅಭ್ಯರ್ಥಿಯ ನಾಮಿನೇಷನ್ ಆಗುತ್ತೆ. ಉತ್ತರ ಕರ್ನಾಟಕ ರೈತ ಸಂಘದ ಅಭ್ಯರ್ಥಿ ಆನಂದ್ ಜಕಾತಿಗೆ ವಿಶ್ವಾಸ ಇದೀಗ ಹೆಚ್ಚಾಗಿದೆ, ಗೆಲುವಿನ ವಿಶ್ವಾಸ. ಅಶ್ವವೇಗ ನ್ಯೂಸ್ ಜೊತೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ರೈತ ಸಂಘದವರು. ನೋಡಿ, ಒಂದ್ ಕಡೆ ಹೆಂಡ ಹಣ ಹಂಚದೆ ರೊಟ್ಟಿಯನ್ನ ನೀಡಿ ನಾವು ವೋಟ್ ಕೇಳ್ತೀವಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಯಾಕಂದ್ರೆ ಎಲೆಕ್ಷನ್ ಅಂತ ಅಂದ್ರೆ, ರಾಜಕೀಯ ಅಂತ ಅಂದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಎಲ್ಲ ಜನಕ್ಕೂ ಕೂಡ ಗೊತ್ತಾಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ಹಂತದಲ್ಲಿದ್ದಾರೆ ಅನ್ನುವಂತ ಎಕ್ಸಾಂಪಲ್ಗೆ ಇದು ಬೆಸ್ಟ್ ಉದಾಹರಣೆ ಅಂತ ನಾವು ಹೇಳ್ಬೋದು. ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿವೆ. ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಈಗ ಉತ್ತರ ಕರ್ನಾಟಕ ರೈತ ಸಂಘಟನೆಯಿಂದ ನಾಮಪತ್ರ ಸಲ್ಲಿಸುವ ಸಿದ್ಧತೆ ನಡೆದಿದೆ. ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಇತರ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸುವ ಜೊತೆಗೆ ಈಗ ಏನು ರೈತ ಸಂಘಟನೆಯಿಂದ ನಾಮಪತ್ರ ಸಲ್ಲಿಸುವಂತ ಸಿದ್ಧತೆ ಮಾಡ್ತಿದ್ದು, ಯಾಕೆ ಈಗ ರೈತ ಸಂಘಟನೆ ನಾಮಪತ್ರ ಸಲ್ಲಿಸಿದ್ದಾರೆ, ಯಾರು ಸಲ್ಲಿಸಿದ್ದಾರೆ, ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಅವರಿದ್ದಾರೆ, ಹಾಗೂ ಕ್ಯಾಂಡಿಡೇಟ್ ಆಗಿರುವಂತ ಆನಂದ್ ಜಕಾತಿ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ನಾವು ಈಗ ಚರ್ಚೆ ಮಾಡೋಣ. ಯಾವ ಉದ್ದೇಶಕ್ಕಾಗಿ ಈಗ ಉಪಚುನಾವಣೆ ಮಾಡ್ತಿದ್ದಾರೆ ಏನಂತ ಕೇಳೋಣ. ಸರ್, ಈಗ ನಮಸ್ಕಾರ. ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಾಕಷ್ಟು ಒಂದು ತೀವ್ರ ರಂಗೇರುತ್ತಿದೆ. ನೀವು ಕ್ಯಾಂಡಿಡೇಟ್ ಹಾಕ್ಬೇಕಂತಿದ್ದೀರಿ, ಯಾವ ಉದ್ದೇಶದಿಂದ ಕ್ಯಾಂಡಿಡೇಟ್ ಹಾಕುವಂತ ವಿಚಾರ ಇದೆ ಅಂತ? ಇವತ್ತ ನಾವು ರೈತರು ಯಾಕೆ ಎಲೆಕ್ಷನ್ ನಿಲ್ಲಾಕತ್ತೀವಿ ಅಂದ್ರ, ಇವತ್ತ ರೈತರನ್ನ 80 ಭಾಗ ರೈತರು ಅದಾರ, 14 ಭಾಗ ಕೈಗಾರಿಕಾ ಉದ್ಯಮ ಅದಾರ. ಕೈಗಾರಿಕಾ ಉದ್ಯಮ ಅಂದ್ರೆ ಯಾರು? ರೈತರು ಬೈ ಪ್ರಾಡಕ್ಟ್ ಮಾಡಾರ ಕೈಗಾರಿಕಾ ಉದ್ಯಮ. ಅವ್ರು ಯಾರು? ನಮ್ಮ ಕಾರ್ಮಿಕರು. ಇವತ್ತ 94% ನಾವ್ ಅದೀವ, 6% ಬರೀ ನೌಕರಸ್ಥರು. 6% ನೌಕರಸ್ಥರು ಇಟ್ಕೊಂಡ್ ಕೆಲಸ ಇಡೀ 3 ಪಕ್ಷದವ್ರ. ಇವತ್ತು ರೈತರಿಗೆ ಏನು ಮಾಡಕ್ ತಯಾರಿಲ್ಲ. ರೈತರು ನಾವು ಪ್ರತಿಯೊಂದು ಏನ್ ಕೇಳ್ಬೇಕಾದ್ರು ಬೀದ್ಯಾಗ ನಿಂತು ಹೋರಾಟ ಮಾಡೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ವಿಧಾನಸೌಧದೊಳಗೆ ಒಳಗೆ ಹೋಗ್ಬೇಕಾಗೈತಿ. ಒಳಗೆ ಹೋಗಿ ಕೆಲಸ ನಮ್ ಕೆಲಸ ನಾವ ಮಾಡ್ಕೋಬೇಕಾಗೈತಿ. ಅಂತ ಪರಿಸ್ಥಿತಿ 3 ಪಕ್ಷಗಳು ನಮ್ಗೆ ತಂದಿಟ್ಟಾವ್. ಅದಕ್ಕೆ ಇವತ್ತು ನಾವು ಬಾಗಲಕೋಟೆ ಚುನಾವಣೆಗೆ ಬೈ ಇಲೆಕ್ಷನ್ಕ ಇವತ್ತು ಆನಂದ್ ಜಕಾತಿ ಅಂತೇಳಿ ಅಭ್ಯರ್ಥಿ ಘೋಷಣೆ ಮಾಡಿ ಇವತ್ತು ಅವ್ರು ಗೆಲ್ಲುವಂತ ಕೆಲಸ ನಾವೆಲ್ಲ ರೈತ ಸಂಘನವರು, ಇವತ್ತು ಎಲ್ಲಾ ಕಾರ್ಮಿಕರು ಎಲ್ಲಾರು ಕುಡ್ಕೊಂಡು ಈ ಸಂದರ್ಭ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಏನು ಈಗ ಅಭ್ಯರ್ಥಿ ಆಗಿರುವಂತ ಆನಂದ್ ಜಕಾತಿ ಅವರು ಸಹ ಇಲ್ಲೇ ಇದ್ದಾರೆ. ಅವರು ಯಾವ ಕಾರಣಕ್ಕಾಗಿ ಸ್ಪರ್ಧೆ ಮಾಡುತ್ತಾರೆ ಮತ್ತೆ ಅವರು ಏನು ಪ್ರಣಾಳಿಕೆ ಇರುತ್ತೆ ಅಂತ ಕೇಳೋಣ. ಸರ್, ಈಗ ನೀವು ಸ್ಪರ್ಧೆ ಮಾಡುವ ಉದ್ದೇಶ ಏನು ಮತ್ತು ನೀವು ಇಲ್ಲಿನ ಜನತೆಗೆ ಯಾವ ತರ ಒಂದು ಸ್ಪಂದನೆ ಮಾಡ್ತೀರ ಅಂತ? ಸರ್, ನಾನು ಬಾಗಲಕೋಟೆ ಜನತೆಗೆ ನಮಸ್ಕಾರ ಹೇಳ್ತೀನಿ. ಫಸ್ಟ್ ಬಾಗಲಕೋಟೆ ಜನತೆಗೆ, ಬಾಗಲಕೋಟೆಯಲ್ಲಿ ಸಿಟಿ ಚೆನ್ನಾಗಿದೆ, ಬಟ್ ಉದ್ಯೋಗ ಏನೂ ಇಲ್ಲ. ಇಲ್ಲಿ ಯಾವುದು ಕಂಪ್ನಿಗಳಿಲ್ಲ, ಯಾವುದು ಫ್ಯಾಕ್ಟರಿಗಳಿಲ್ಲ. ಎಲ್ಲರೂ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರ, PhD ಮುಗಿಸ್ತಾರ, ಡಬಲ್ ಗ್ರಾಜುಯೇಟ್ ಮುಗಿಸ್ತಾರ, ಮುಗಿಸಿ ಬೇರೆ ಬೇರೆ ಸ್ಟೇಟಿಗೆ ಹೋಗ್ತಾರೆ. ಬೇರೆ ಬೇರೆ ಸ್ಟೇಟಿಗೆ ಹೋಗಿ ದುಡಿದು ಅವ್ರಿಗೆ ಅಷ್ಟಕ್ಕಷ್ಟ ಪಗಾರ ಇರ್ತೈತಿ, ಏನೂ ಇಲ್ಲ. ಮತ್ತೆ ಇಲ್ಲಿ ಬಾಗಲಕೋಟೆ ಒಳಗೆ ಹೆಂಗೈತಪ್ಪ ಅಂತಂದ್ರೆ ತಮ್ಮ ಬ್ಯಾಳೆ ಬಯಸ್ಕೊಳ್ಳುವಂತ ರಾಜಕಾರಣಿಗಳು ಬಹಳ ಅದಾರ. ಓಕೆ, ತಮ್ದ ನಡಿಬೇಕು, ತಮ್ದ ಆಗ್ಬೇಕು ಅನ್ನೋದು ಬಹಳ ಐತಿ. ನಂದು ಉದ್ದೇಶ ಏನಪ್ಪಾ ಅಂದ್ರೆ ಬಾಗಲಕೋಟೆ ಒಳಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ನೋ ನನಗೆ ಕನಸು ಐತಿ. ಅದನ್ನ ಮಾಡುವಂಥದ್ದು ಬಾಗಲಕೋಟೆ ಜನತೆ ನನಗೆ ಹೆಲ್ಪ್ ಮಾಡಿದ್ರೆ ನಾನು ಮಾಡ್ತೀನಿ.
ಅಂದ್ರೆ ಈಗ ಈ ಉಪಚುನಾವಣೆ ಹಿನ್ನೆಲೆ ನೀವು ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡ್ತೀರಿ ಮತ್ತು ಎಷ್ಟು ಜನರೊಂದಿಗೆ ನೀವು ನಾಮಪತ್ರ ಸಲ್ಲಿಕೆ ಮಾಡುವಂತ ವಿಚಾರ ಹೊಂದಿದ್ದೀರಿ? ಸರ್ ನಾನು ನೋಡಿ ಈಗ 20ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ. ಆಮೇಲೆ 400 ರಿಂದ 500 ಜನ ನಾನು ಸೇರಿಸ್ತೀನಿ. ಅಂದ್ರೆ ಈಗ ನೀವು ಮತದಾರರಿಗೆ ಪ್ರಚಾರ ಮಾಡ್ಬೇಕಾದ್ರೆ ಮತದಾರನ್ನ ಯಾವ ತರ ನೀವು ಒಲಿಸ್ಕೊಳ್ತೀರಿ? ಏನೆಲ್ಲ ಒಂದು ಈ ಬಾಗಲಕೋಟೆ ಸಮಸ್ಯೆ ಇರ್ಬೋದು ಮತ್ತೆ ಬೇರೆ ಬೇರೆ ಸಮಸ್ಯೆ ಇಟ್ಕೊಂಡು ಯಾವ ತರ ಪ್ರಚಾರ ಮಾಡುವಂತ ಒಂದು ಗುರಿ ಇಟ್ಕೊಂತೀರಿ? ಈ ಬಾಗಲಕೋಟೆ ಜನತೆಗೆ ಹೆಚ್ಚಿಂದ ಹೇಳ್ಬೇಕಾಗಿಲ್ಲ. ಎಲ್ಲ ಅವ್ರಿಗೆ ಗೊತ್ತಿದ್ದ ವಿಷಯನ ಅದಾವ ಇಲ್ಲಿ ಬಾಗಲಕೋಟೆಗೆ. ಓಕೆ, ಯಾವ ಎತ್ತಿ ಧ್ವನಿಯಾಗಿ ಮಾತಾಡೋರು ಯಾರಿಲ್ಲ. ಮಾತಾಡಕ್ ಆಗ್ಲಾರ್ದಕ್ಕೆ ಇದೇನಾಗತೈತಿ ಹೊಂಟೈತಿ ಹಿಂಗ. ಸೊ ನಾವ್ ಎತ್ತಿ ಧ್ವನಿ ಎತ್ತಿ ನಾವು ಮಾತಾಡತ್ತೀನಿ. ನಮ್ಮ ಬಾಗಲಕೋಟೆಗೆ ಏನ್ ಸಮಸ್ಯೆ ಐತಿ, ನೀರಾವರಿ ಸಮಸ್ಯೆ ಆಗ್ಲಿ, ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ. ಆಮೇಲೆ ಇನ್ನೊಂದು ಫಸ್ಟ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ನಶಿಸ್ ಹೊಂಟಾವ್. ಅವನು ಮೊದಲು ಮ್ಯಾಕ್ ಎತ್ಬೇಕು ನಾನು. ಸರ್ಕಾರಿ ಶಾಲೆಗಳಿಗೆ ಹೋಗಿ ಮ್ಯಾಗ ಅವ್ ಏನೇನ್ ಡೆಮಾಲಿಶ್ ಆಗ್ಯಾವ ಅವ್ನು ಮತ್ತೆ ಅದನ್ನ ಮರುಚೇತನ ಮಾಡಿ ಅದನ್ನ ಬೆಳೆಸ್ಬೇಕು. ಗೌರ್ಮೆಂಟ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡ್ಬೇಕು ಮತ್ತೆ. ಈ ಚುನಾವಣೆಯಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಏನು ಸಾಕಷ್ಟು ಪ್ರಭಾವ ಇರುತ್ತೆ. ಆ ಪ್ರಭಾವ ಮಧ್ಯೆ ನೀವು ಗೆಲ್ಲುವಂತ ವಿಶ್ವಾಸ ಇಟ್ಕೊಂತೀರಿ ನಾನು? ಸರ್ ನಾನು ಇದು ಹೋರಾಟ ಸರ್. ಇದು ಏನಿದೆ ಎಲ್ಲ ಸ್ಪರ್ಧೆ, ಗೆಲುವು ಸೋಲು ಇರೋದ. ನಾನು ಗೆಲ್ಲತೀನಿ ಮಾಡತ್ತೀನಿ ಅಂತದೇನಿಲ್ಲ. ನಾನು 100% ಬಾಗಲಕೋಟೆ ಜನತೆ ವಿಶ್ವಾಸ ಐತಿ, ನನ್ಗೆ ಓಟ್ ಹಾಕ್ತಾರ ಅನ್ನೋದು ನಂಬಿದ್ದೀನಿ ಬಾಗಲಕೋಟೆ ಜನತೆಗೆ. ಇದು ಏನಂದ್ರೆ ಉತ್ತರ ಕರ್ನಾಟಕದ ರೈತ ಸಂಘಟನೆ ಅವರ ಒಂದು ಅಭಿಪ್ರಾಯ. ಅವರು ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಮತ್ತು ಗೆಲುವಿನ ವಿಶ್ವಾಸ ಹೊಂದಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.